ನಿರ್ಣಯವನ್ನು ವಾಪಸ್ ಪಡೆದುಕೊಂಡಿದೆ ಸದನ. ಹಿಂದೆ ನಿರ್ಣಯ ಮಾಡಿತ್ತಲ್ಲ, ಅದನ್ನು ಸದನ ಇವತ್ತು ವಾಪಸ್ ಪಡ್ಕೊಂಡಿದೆ. ಅಮಾನತು ವಾಪಸ್ ಹಿನ್ನೆಲೆಯಲ್ಲಿ ಕಲಾಪಕ್ಕೆ ಹಾಜರಾಗಿದ್ದಾರೆ ಎಲ್ಲರೂ ಕೂಡ. ವಿಧಾನಸಭೆಯಲ್ಲಿ 18 ಜನ ಬಿಜೆಪಿ ಶಾಸಕರು ಕೂಡ ಹಾಜರಿದ್ದಾರೆ. ದೊಡ್ಡನಗೌಡ ಪಾಟೀಲ್, ಅಶ್ವತ್ಥ ನಾರಾಯಣ್, MR ಪಾಟೀಲ್, ಸುರೇಶ್ ಗೌಡ, ಕೋಟ್ಯಾನ್, ಶೈಲೇಂದ್ರ ಬೆಲ್ದಾಳೆ, ಸುವರ್ಣ, BP ಹರೀಶ್, ಭರತ್ ಶೆಟ್ಟಿ, ಮುನಿರತ್ನ, ಚಂದ್ರುಲಮಾಣಿ ಸೇರಿದಂತೆ ಎಲ್ಲರ ಅಮಾನತು ಕೂಡ ಇದೀಗ ವಾಪಸ್ಸಾಗಿತ್ತು. ಅವರೆಲ್ಲರೂ ಕೂಡ ಇದೀಗ ಸದನದಲ್ಲಿ ಹಾಜರಾಗಿದ್ದಾರೆ. ನೋಡಿ, ಅವತ್ತು ಏನೇನೆಲ್ಲ ಗಲಾಟೆಗಳಾಗಿದ್ವು ಎನ್ನುವುದರ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಒಂದು ಕಡೆ ಸ್ಪೀಕರ್ ಕೂತಿರ್ತಾರೆ, ಖಾದರ್ ಅವರು, ಅವರ ಮೇಲೆ ಸಾಕಷ್ಟು ಪೇಪರ್ಗಳನ್ನು ಹರಿದು ಒಂಥರ ಎರಚಾಡ್ತಾ ಇದ್ದರು. ಆನಂತರದಲ್ಲಿ ಗಲಾಟೆಗಳಾಗಿತ್ತು. ಎಲ್ಲದರ ಆಧಾರದಲ್ಲಿ 18 ಜನ ಶಾಸಕರನ್ನು ಅಮಾನತು ಮಾಡಲಾಗಿತ್ತು. ಇದೀಗ ಒಂದು ಆದೇಶವನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಅವರೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, 18 ಶಾಸಕರು ಅಮಾನತಾಗಿತ್ತು, ಆದೇಶವನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಹೇಗಿತ್ತು ಉತ್ಸಾಹ ಅವ್ರದ್ದೆಲ್ಲರದ್ದು ಅಂತ? ರಮಕಾಂತ್, 18 BJP ಶಾಸಕರನ್ನ ಹಿಂದೆ ಅವರು ಸ್ಪೀಕರ್ ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಪೇಪರ್ಗಳನ್ನು ಹರಿದು ಹಾಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅಮಾನತು ಮಾಡಲಾಗಿತ್ತು 6 ತಿಂಗಳ ಕಾಲ. ತದನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾದವು. ಪ್ರತಿಪಕ್ಷ ನಾಯಕರು ಒತ್ತಡವನ್ನು ತಂದರು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಮಾಡಿದ್ರು. ನೀವು ಕೂಡಲೇ ಶಾಸಕರ ಮೇಲಿನ ಅಮಾನತನ್ನು ವಾಪಸ್ ಪಡ್ಕೊಳ್ಬೇಕು, ಇಲ್ಲದೆ ಹೋದರೆ ಶಾಸಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಅಡ್ಡಿಯಾಗತ್ತೆ, ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮನವಿಯನ್ನು ಮುಂದೆ ಇಟ್ಟಿದ್ರು. ತದನಂತರದಲ್ಲಿ ಸರ್ಕಾರ ಕೂಡ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಶಾಸಕರ ಮೇಲಿನ ಅಮಾನತು ಶಿಕ್ಷೆಯನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಸ್ಪೀಕರ್ ಅವ್ರಿಗೆ ಸಲಹೆಯನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಸ್ಪೀಕರ್ ಅವರು ಕೂಡ ಇವತ್ತು ಸದನ ಪ್ರಾರಂಭ ಆಗಿರೋದ್ರಿಂದ ಈಗಾಗಲೇ ಅಮಾನತು ಶಿಕ್ಷೆಯನ್ನು ವಾಪಸ್ ಪಡ್ಕೊಳ್ಳಲಾಗಿತ್ತು. ಆದರೆ ಸದನದ ಒಳಗಡೆ ಸ್ಪೀಕರ್ ಅವರು ಆದೇಶವನ್ನು ಮಾಡಿರೋದ್ರಿಂದ ಸದನದ ಒಳಗಡೆನೇ ಅದನ್ನು ವಾಪಸ್ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಸದನದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಲಾಯಿತು. ತದನಂತರದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಹಾಗಾಗಿ 18 ಶಾಸಕರ ಅಮಾನತನ್ನು ಈಗ ವಾಪಸ್ ಪಡ್ಕೊಳ್ಳಲಾಗಿದೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.